ಮಾಧ್ಯಮದ ಸ್ನೇಹಿತರು, ಪತ್ರಕರ್ತರ ಮಿತ್ರರು ತಾವೆಲ್ಲರೂ ಬಂದಿದ್ದೀರಿ. ನಿಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಭಾರತ ದೇಶ ಭಕ್ತ ಪ್ರಧಾನವಾದ ದೇಶ. ಒಂದೊಂದು ರಾಜ್ಯದಲ್ಲಿಯೂ ಕೂಡ ಒಂದೊಂದು ರೀತಿಯ ಭಕ್ತ ಪರಾಕಾಷ್ಠೆಯನ್ನು ಬರೀತಾರೆ ನಮ್ಮ ಭಕ್ತರು. ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಾದ ನಾವುಗಳು ಸಹಿತ ಬೆಳಿಗ್ಗೆ ಮನೆಯಿಂದ ಹೊರಬರುವಾಗ ದೇವರ ಮನೆಗೆ ಹೋಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ನನ್ನ ಇವತ್ತಿನ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳಿ ನಾವೆಲ್ಲೂ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಪ್ರಾರ್ಥನೆಯನ್ನು ನಾವು ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ, ಅಗರಬತ್ತಿಯನ್ನು ಬೆಳಗಿ ಭಗವಂತನಿಗೆ ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸು ಅಂತ ಹೇಳಿ ಭಗವಂತನಲ್ಲಿ ನಾವು ಕೇಳ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲದರಲ್ಲೂ ಕೂಡ ಕೆಮಿಕಲ್ಸ್ ಆ್ಯಡ್ ಆಗಿ, ಅದು ಕರ್ಪೂರ ಇರ್ಬೋದು, ಊದುಬತ್ತಿ ಇರ್ಬೋದು, ಮತ್ತೊಂದು ಆ್ಯಡ್ ಆಗಿ ಆರೋಗ್ಯಕ್ಕೂ ಕೂಡ ಮಾರಕವಾಗಿ, ನಾವು ಒಳ್ಳೆಯ ರೀತಿಯಲ್ಲಿ ಭಗವಂತನ ಅಲ್ಲಿ ಭಿನ್ನವನ್ನು ಇಟ್ಟು ಪ್ರಾರ್ಥನೆ ಇಟ್ಟರೂ ಸಹಿತ ಅದರಿಂದ ಬರುವಂಥ ಹೊಗೆ ಮನುಷ್ಯನ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಯೂ ಹೆಚ್ಚಿದೆ. ಇದೆಲ್ಲವನ್ನ ಮನಗಂಡು ನಮ್ಮ ಗುಂಡಾಲ್ ಬಿಸ್ನೆಸ್ ಡಾಟಾ ಸೊಲ್ಯೂಷನ್ ಸಂಸ್ಥೆ ಒಂದು ವಿಶಿಷ್ಟವಾದ ನೈಸರ್ಗಿಕವಾದ ಅಗರಬತ್ತಿಯನ್ನ ನಮ್ಮ ನಾಡಿಗೆ ಅಥವಾ ದೇಶಕ್ಕೆ ನೀಡಬೇಕು ಅಂತ ಹೇಳಿ ನೀವೆಲ್ಲ ನೋಡ್ತೀರಿ. ಜಾತಸ್ ಅನ್ನುವಂಥ ಅಗರಬತ್ತಿಯನ್ನ ಇವತ್ತು ಲೋಕಾರ್ಪಣೆ ಮಾಡ್ತಿದೆ. ಉದ್ಘಾಟನೆಯನ್ನು ಮಾಡಲಿಕ್ಕೆ ಶ್ರೀ ರಾಜೇಶ್ ಕೃಷ್ಣನ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಈ ಜಾತಸ್ಯ ಅಗರಬತ್ತಿಯ ವೆಬ್ಸೈಟ್ ಕೂಡ ಇವತ್ತು ಲಾಂಚ್ ಆಗ್ತದೆ ಈ ಒಂದು ಕ್ಷಣದಲ್ಲಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಜಾತಸ್ಯ ಅಗರಬತ್ತಿಯನ್ನ ಉದ್ಘಾಟನೆಯನ್ನು ಮಾಡಲಿಕ್ಕೆ ಶ್ರೀ ರಾಜೇಶ್ ಕೃಷ್ಣನ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನಾನು ರಾಜೇಶ್ ಕೃಷ್ಣನ್ ಅವರಿಗೆ ಕೋರ್ತೀನಿ. ಹಾಗೆಯೇ ಈ ಜಾತಸ್ಯ ಅಗರಬತ್ತಿಯ ವೆಬ್ಸೈಟ್ ಅನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಿರ್ಮಾಪಕರಾದಂತಹ ಶ್ರೀಯುತ ಭಾಮ ಹರೀಶ್ ಅವರು ಬಂದಿದ್ದಾರೆ. ಅವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಮತ್ತೊಬ್ಬರು IPS IAS ಅಧಿಕಾರಿಗಳು, ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಡೈರೆಕ್ಟರ್ ಆದಂತಹ ಶ್ರೀ DS ರಮೇಶ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನಾನು ಕೋರ್ತೇನೆ. ಹಾಗೆ ಭಾಮ ಗಿರೀಶ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಅತಿ ಮುಖ್ಯವಾಗಿ ಈ ಒಂದು ಪ್ರಾಡಕ್ಟ್ ಅನ್ನ ಇಡೀ ಲೋಕಕ್ಕೆ ತಲುಪಿಸಬೇಕು, ಇಡೀ ದೇಶಕ್ಕೆ ತಲುಪಿಸಬೇಕು ಅಂತ ಹೇಳಿ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಕನಸನ್ನ ಕಂಡು ಇವತ್ತು ಲೋಕಾರ್ಪಣೆಯನ್ನು ಮಾಡಲಿಕ್ಕೆ ಪ್ರಮುಖ ಕಾರಣಕರ್ತರು ಅಂತ ಹೇಳಿದ್ರೆ ಈ ಸಂಸ್ಥೆಯ ಒಡೆಯರು. ಖುಷಿ ಆಗ್ತಿದೆಯಲ್ಲ ಸರ್? ಆದರೂ ತಮ್ಮ ಪ್ರಾಡಕ್ಟ್ ಲಾಂಚ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೂ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಶ್ರೀ ಮಂಜುನಾಥ್ ಗುಂಡಾಲ್ ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಅತಿ ಮುಖ್ಯವಾಗಿ ಇಲ್ಲಿ ಏನೇ ಉದ್ಘಾಟನೆ ಆಗ್ಬೋದು, ಇಲ್ಲಿ ಏನೇ ಲೋಕಾರ್ಪಣೆ ಆಗ್ಬೋದು, ಅದು ಕರ್ನಾಟಕದ ಕನ್ನಡಿಗರ ಪ್ರತಿಯೊಬ್ಬರ ಮನೆಗೆ ಮತ್ತು ಮನಸ್ಸಿಗೆ ತಲುಪಿಸುವಂಥದ್ದು ನಮ್ಮ ನಾಡಿನ ಹೆಮ್ಮೆಯ ಪತ್ರಕರ್ತರು ಮತ್ತು ಮಾಧ್ಯಮದ ಸ್ನೇಹಿತರು. ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನಾನು ಸಂಸ್ಥೆಯ ಪರವಾಗಿ ನಾನು ಕೋರ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳು ಆರಂಭವಾಗೋದಕ್ಕಿಂತ ಮುಂಚೆ ವಾಡಿಕೆಯಂತೆ ಪ್ರಾರ್ಥನೆಯೊಂದಿಗೆ ನಾವು ಈ ದಿನದ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೇವೆ. ಗಣಪತಿಯ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಶ್ರೀಮತಿ ಶಿಂಷಾ ಶಿವಸ್ವರೂಪ್ ಇವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಧನ್ಯವಾದ. ಶಿಂಷಾ ಅವರಿಗೆ ಧನ್ಯವಾದಗಳು. ವಿಶೇಷವಾಗಿ ನೆರಳು ಮೀಡಿಯಾದ ಪ್ರೊಪರೇಟರ್ ಆದಂತಹ ಶ್ರೀ ಅಮ್ಮೇಶ್ ಪಾಟೀಲ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಬೆಂಗಳೂರಿನ
ಡಿಸ್ಟ್ರಿಬ್ಯೂಟರ್ ನಮ್ಮ ಅನ್ವೇಶ್ ಪಾಟೀಲ್ ಅವರಾಗಿದ್ದಾರೆ ತಮ್ಮ ನೆರಳು ಮೀಡಿಯಾ ಸಂಸ್ಥೆಯಿಂದ. ನೆರಳು ಮೀಡಿಯಾ ಬಗ್ಗೆ ಗೊತ್ತಿದೆ, ಅವರು ನೆರಳು ಮೀಡಿಯಾ ಸಂಸ್ಥೆಯಿಂದ ಸಿನಿಮಾನ ತೆಗೆದಿದ್ದಾರೆ. ನೆರಳು ಮೀಡಿಯಾ ಸ್ಟುಡಿಯೋ ಇದೆ, ನೆರಳು ಮೀಡಿಯಾ ಪ್ರೊಡಕ್ಷನ್ ಹೋಗಿದೆ. ಈ ಒಂದು ಮತ್ತೊಂದು ಹೆಜ್ಜೆ ಬಿಸ್ನೆಸ್ಗೆ ಇಟ್ಟಿದ್ದಾರೆ. ಬೆಂಗಳೂರಿನ ಉಸ್ತುವಾರಿನ ತೆಗೆದುಕೊಂಡಿದ್ದೀರಿ. ಇದೀಗ ಕಾಲಹರಣವನ್ನು ಮಾಡದೆ ನಾನು ದಯಮಾಡಿ ವೇದಿಕೆ ಮೇಲೆ ಆಗಮಿಸ್ತೀನಿ. ಶ್ರೀ ಭಾಮಾ ಹರೀಶ್ ಅವರು ಮತ್ತು ಶ್ರೀ DS ರಮೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಜಾತಸ್ಯ ಅಗರಬತ್ತಿಯ ವೆಬ್ಸೈಟ್ ಅನ್ನ ಲಾಂಚ್ ಮಾಡಬೇಕು ಅಂತ ಹೇಳಿ ನಾನು ಹರೀಶ್ ಅವರಲ್ಲಿ ಮತ್ತು ರಮೇಶ್ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. IAS ಅಧಿಕಾರಿಗಳು, ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಡೈರೆಕ್ಟರ್ ಆದಂತಹ ಶ್ರೀ DS ರಮೇಶ್ ಅವರು ಹಾಗೂ ಜನಪ್ರಿಯ ನಿರ್ಮಾಪಕರಂತಹ ಭಾಮಾ ಹರೀಶ್ ಅವರು ಜಾತಸ್ಯ ಅಗರಬತ್ತಿಯ ವೆಬ್ಸೈಟ್ ಅನ್ನ ಲಾಂಚ್ ಮಾಡ್ತಿದ್ದಾರೆ, ಲೋಕಾರ್ಪಣೆಯನ್ನ ಮಾಡ್ತಿದ್ದಾರೆ. ಚಪ್ಪಾಳೆಯನ್ನ ತಟ್ಟೋದ್ರ ಮೂಲಕ ಇದಕ್ಕೆ ನಾವು ಕೂಡ ಬೆಂಬಲವಾಗಿದ್ದೇವೆ ಅಂತ ಸುಮಾರು 7 ಫ್ಲೇವರ್ನಲ್ಲಿ ಈ ಜಾತಸ್ಯ ಅಗರಬತ್ತಿ ಬಿಡುಗಡೆ ಆಗ್ತಿದೆ. ಇವತ್ತು ನೈಸರ್ಗಿಕ ಆಗಿರುವಂತಹ, ಆರೋಗ್ಯಕ್ಕೆ ಪೂರಕವಾಗಿರುವಂತಹ ವಿಶೇಷವಾದಂತಹ ಅಗರಬತ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಜಾತಸ್ಯ. ಇದರ ವೈಶಿಷ್ಟ್ಯತೆಯನ್ನ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅದರ ಮುಖ್ಯಸ್ಥರು ಖಂಡಿತವಾಗಲೂ ನಿಮಗೆ ತಿಳಿಸಿಕೊಡ್ತಾರೆ. ಜಾತಸ್ಯ ಅಗರಬತ್ತಿಯ ವೈಶಿಷ್ಟ್ಯತೆ, ಬೇರೆ ಅಗರಬತ್ತಿಗೂ ಜಾತಸ್ಯಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ, ಎಷ್ಟು ಭಿನ್ನ ಜಾತಸ್ಯ ಅನ್ನುವಂಥದ್ದನ್ನ ಅವರು ಸ್ವಲ್ಪ ಹೊತ್ತಲ್ಲೇ ತಮಗೆ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದೀಗ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಈ ಜಾತಸ್ಯ ಅಗರಬತ್ತಿಯ ಉದ್ಘಾಟನೆಯನ್ನ ಮಾನ್ಯ ಶ್ರೀ ರಾಜೇಶ್ ಕೃಷ್ಣನ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಯಪೂರ್ವಕವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಜೊತೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಹೇಳಿ ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಚಪ್ಪಾಳೆಯಿಂದ ಥ್ಯಾಂಕ್ ಯು. ಜಾತಸ್ಯ ಅಗರಬತ್ತಿಯ ವೈಶಿಷ್ಟ್ಯತೆ ಏನು, ಬೇರೆ ಅಗರಬತ್ತಿಗಳಿಗೂ ಜಾತಸ್ಯಕ್ಕೂ ಎಷ್ಟೆಲ್ಲ ವ್ಯತ್ಯಾಸ ಇದೆ, ಎಷ್ಟು ವಿಭಿನ್ನ ಅನ್ನುವಂಥದ್ದನ್ನು ಸಂಸ್ಥಾಪಕರು, ಮಾಲೀಕರು ಶ್ರೀ ಮಂಜುನಾಥ್ ಗುಂಡಾಲ್ ಅವರು ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕರಿಸ್ತಾ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ಗಣ್ಯರೇ ಮತ್ತು ರಾಜೇಶ್ ಕೃಷ್ಣನ್ ಸರ್, ಭಾಮಾ ಮಹೇಶ್ ಅವರು ಮತ್ತು ರಮೇಶ್ ಸರ್ ಮತ್ತು ನನ್ನ ಬಂಧು ಮಿತ್ರರು ಎಲ್ಲರೂ. ನಾನು ಮಂಜುನಾಥ್ ಗುಂಡಾಲ್ ಅಂತ, ಬೇಸಿಕಲಿ ದಾವಣಗೆರೆ. ಸೊ ಐ ಆಮ್ IT ಬ್ಯಾಕ್ಗ್ರೌಂಡ್. ಗೌರ್ಮೆಂಟ್ನ ಎಂಪವರ್ಮೆಂಟ್ ವೆಂಡರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಾವು. ಸೊ ಇದು ನಮಗೆ 1 ವರ್ಷದಿಂದ ಡ್ರೀಮ್ ಇತ್ತು, ಆರ್ಗ್ಯಾನಿಕ್ ಪ್ರಾಡಕ್ಟ್ ತರಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ಇದನ್ನ ಸುಮಾರು 1.5 ವರ್ಷದಿಂದ ಪ್ಲಾನ್ ಮಾಡಿ ಇವತ್ತಿಗೆ ನಾವು ಇದನ್ನ ಲಾಂಚ್ ಮಾಡ್ತಿದ್ದೀವಿ. ರಾಜೇಶ್ ಕೃಷ್ಣನ್ ಸರಿಂದ ಮಾಡ್ತಿದ್ದೀವಿ, ತುಂಬ ಖುಷಿ ಆಗ್ತಿದೆ. ವೆಬ್ಸೈಟ್ ಇನಾಗ್ರೇಷನ್ ಮಾಡಿದವರು ಕೂಡ ತುಂಬ ಖುಷಿ ಆಗ್ತಾ ಇದೆ. ಇದರ ವೈಶಿಷ್ಟ್ಯತೆ ಸಿಂಪಲ್ ಇದೆ. ಯೂಶಲಿ 80-90% ಆರ್ಗ್ಯಾನಿಕ್ಕಿನ ಆಕಳದ ಸಗಣಿ ಮತ್ತು ಗಂಜಲನ್ನು ಮಿಕ್ಸ್ ಮಾಡಿ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಇದು. ಸೊ ಇದರಲ್ಲಿ ಯಾವುದೇ ಒಂದು ಜಾಸ್ತಿ ಕೆಮಿಕಲ್ ಮಿಕ್ಸ್ ಇರೋದಿಲ್ಲ. ಅದೇ ರೀತಿ ನೈಸರ್ಗಿಕವಾಗಿ ಬೆಳೆದಂತಹ ಹೂವಿನ ಪರಿಮಳನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಒಂದು ಇನ್ಸೆನ್ಸ್ನ ಇದರಲ್ಲಿ ಮಿಕ್ಸ್ ಮಾಡಿದ್ದೀವಿ. ಹೇಗೆ ನಮ್ಮ ವೈಶಿಷ್ಟ್ಯತೆಯಲ್ಲಿ 7 ದಿವಸ 7 ಚಕ್ರ ಇದೆಯೋ
ಆ ಒಂದು ಪ್ರತಿ ದಿವಸದ ಒಂದು ಕಲರ್, ಪ್ರತಿ ದಿವಸದ ಒಂದು ಇನ್ಸೆನ್ನ ಇದರಲ್ಲಿ ನಾವು ಪ್ರಾಡಕ್ಟ್ ಆಗಿ ಹೊಸದಾಗಿ ಲಾಂಚ್ ಮಾಡ್ತಿದ್ವಿ. ಆ್ಯಂಡ್ ಸ್ಪೆಷಲಿ ವಿ ಆರ್ ಪ್ರೌಡ್ ದಟ್ ವಿ ಹ್ಯಾವ್ ಮೇಡ್ 1 ಹೆಕ್ಟಾಗನ್ ಶೇಪ್. ಸೊ ಮಾಡಿ ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಟು ನೆರಳು ಮೀಡಿಯಾ, ಅವರು ಬ್ಯಾಂಗ್ಳೂರು ಮಾರ್ಕೆಟಿಂಗ್ ತೊಗೊಳ್ತೀನಿ ಅಂತ ಹೇಳಿದ್ರು, ತೊಗೊಂಡಿದ್ದಾರೆ ಕೂಡ. ಸೊ ಅವ್ರಿಗೆ ಕೂಡ ಸಕ್ಸಸ್ಫುಲ್ ಆಗಲಿ ಅಂತ ವಿಶಸ್ ಮಾಡ್ತೀವಿ. ಸೊ ಮೇನ್ಲಿ ವಿ ಕಾನ್ಸಂಟ್ರೇಟ್ ಆನ್ ಎಕ್ಸ್ಪೋರ್ಟಿಗೆ ಕೂಡ ಇದನ್ನು ನಾವು ಲಾಂಚ್ ಮಾಡ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಪ್ರಾಪರ್ಲಿ 11th ಆದಮೇಲೆ ಲುಲ್ಲು ಹೈಪರ್ ಮಾರ್ಕೆಟಲ್ಲಿ ಫಸ್ಟ್ ಲಾಂಚ್ ಆಗ್ತಾಯಿದೆ. ಡಿ ಮಾರ್ಟ್ ಮತ್ತು ಮೋರ್ ಆ ಥರ ಎಲ್ಲ ಮಾಲ್ಗಳಲ್ಲಿ ಬ್ಯಾಂಗ್ಳೂರಿನಲ್ಲಿ ಇದು ಸಿಗುತ್ತೆ. ಥ್ಯಾಂಕ್ ಯು ಮಂಜುನಾಥ್ ಸರ್, ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಿರಿ, ಧನ್ಯವಾದಗಳು ನಿಮಗೆ. ಇದೀಗ ರಾಜೇಶ್ ಕೃಷ್ಣನ್ ಅವರು ಉದ್ಘಾಟಕರು, ಫ್ಯೂ ವರ್ಡ್ಸ್. ಅವರು ಜಾಸ್ತಿ ದೇವರ ಭಕ್ತರು, ಹಾಗಾಗಿ ಅಗರಬತ್ತಿ ಉದ್ಘಾಟನೆಗೆ ನೀವು ಸೂಕ್ತ ಅಂತ ಹೇಳಿ. ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಹಾಗೂ ಪತ್ರಕರ್ತ ಮಿತ್ರರಿಗೆ, ನಮ್ಮ ಹಿತೈಷಿಗಳಿಗೆ ನಮಸ್ಕಾರ. 7 ವ್ಯಾಕ್ಸ್ ಇದೆ, 7 ಸ್ವರಗಳಿಗೆ ಸಮಾನ. ಸೊ ಹಾಗಾಗಿ ನಾನು ಇದನ್ನ ನೋಡಿದ ತಕ್ಷಣನೇ ಫಸ್ಟ್ ಸಾಯಂಕಾಲದ ಪೂಜೆ ಇದರಿಂದಾನೇ ಮಾಡೋಣ ಅಂತ ಒಂದು ಪ್ಲಾನ್ ಆವಾಗಲೇ ಹಾಕೊಂಡ್ಬಿಟ್ಟಿದ್ದೆ ನಾನು. ಸೊ ಮುಖ್ಯವಾಗಿ ಮಂಜುನಾಥ್ ಅವರು ಹೇಳಿದ ಹಾಗೆ ಆರ್ಗ್ಯಾನಿಕ್ ಅಂತ ತಾವು ಹೇಳ್ತಾ ಇದ್ದೀರಾ, ಬಹುಶಃ ದಟ್ ವಿಲ್ ಬಿ ದ USP ಆಫ್ ದಿಸ್ ಪ್ರಾಡಕ್ಟ್ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಆ್ಯಂಡ್ ಈ ಅಗರಬತ್ತಿಯ ಪರಿಮಳ ಎಲ್ಲ ಕಡೆ ಹರಡಲಿ ಆ್ಯಂಡ್ ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಹೇಳಿದ ಹಾಗೆ ಅಲ್ಟಿಮೇಟ್ಲಿ ಎಂಡ್ ಯೂಸರ್ ಇದನ್ನ ಯೂಸ್ ಮಾಡಿ ವೆನ್ ದೇ ಫೀಲ್ ದಟ್, ಯಾಕೆಂದ್ರೆ ಖಂಡಿತವಾಗ್ಲೂ ನಾವು ಪೂಜೆ ಸಿನಾರಿಯೋ ಅಲ್ಲಿ ಯಾವ ಆಯಿಲ್ ಯೂಸ್ ಮಾಡ್ತೀವಿ, ಯಾವ ಧೂಪ ಯೂಸ್ ಮಾಡ್ತೀವಿ, ಅದು ಸಾಕಷ್ಟು ನಮ್ಮ ಮೆಡಿಟೇಷನಲ್ ಪ್ರೋಸೆಸ್ ಆಗಿರ್ಬೋದು, ಪೂಜೆಯ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ಪೂರಕವಾಗಿ ಯಾವುದೇ ಒಂದು ಪರಿಮಳ, ಯಾವುದೇ ಒಂದು ಅದರ ಒಂದು ಗಂಧ ಇದ್ದಾಗ ಅದು ಖಂಡಿತವಾಗ್ಲೂ ನಮಗೆ ಅದು ತುಂಬಾನೇ ಸಾಥ್ ಕೊಡುತ್ತೆ ನಮ್ಮ ಪೂಜೆಯ ಸಮಯದಲ್ಲಿ. ಸೊ ಅಂಥದ್ದೇ ಒಂದು ಆಧ್ಯಾತ್ಮಿಕವಾದ ಒಂದು ವ್ಯಾಲ್ಯೂ ಇರುವಂತಹ ಒಂದು ಪರಿಮಳವನ್ನ ಇದು ಕೊಡ್ಲಿ ಅಂತ ನಾನು ಹಾರೈಸ್ತೀನಿ. ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ಒಳ್ಳೆದಾಗಿ. ಆಲ್ ಬೆಸ್ಟ್ ಟು ಜಾತಸ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್, ಧನ್ಯವಾದಗಳು. ಶ್ರೀಯುತ DS ರಮೇಶ್ ಸರ್, ಫ್ಯೂ ವರ್ಡ್ಸ್ ಸರ್ ಪ್ಲೀಸ್. ಎಲ್ಲರಿಗೂ ಕೂಡ ನಮಸ್ಕಾರಗಳು. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರು, ವಿಶೇಷವಾಗಿ ರಾಜೇಶ್ ಕೃಷ್ಣನ್ ಅವರು ಅಗರಬತ್ತಿಯನ್ನು ಬಿಡುಗಡೆ ಮಾಡಿದ್ದಾರೆ, ಅವರಿಗೂ ಕೂಡ ನನ್ನನ್ನು ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ಜಾತಸ್ಯ ಅಗರಬತ್ತಿ ಈ ನೈಸರ್ಗಿಕವಾಗಿರ್ತಕ್ಕಂಥ ಪರಿಮಳ ಎಲ್ಲ ಕಡೆಗೂ ಪಸರಿಸಲಿ, ಎಲ್ಲರನ್ನ ತಲುಪಲಿ ಅಂತ ಈ ಸುಸಂದರ್ಭದಲ್ಲಿ ದೇವರನ್ನ ಬೇಡ್ಕೊಳ್ತಾ, ನನ್ನನ್ನು ಕೂಡ ಇಂತಹ ಸುಂದರ ಸಮಾರಂಭಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಥ್ಯಾಂಕ್ ಯು. ಚಿಕ್ಕದಾಗಿ ತಮ್ಮ ಶುಭಾಶಯವನ್ನು ತಿಳಿಸಿದಂತಹ ರಮೇಶ್ ಸರ್ಗೆ ಧನ್ಯವಾದಗಳು. ಇದೀಗ ಭಾಮ ಹರೀಶ್ ಅವರು ಮಾತಾಡಬೇಕು. ನಿಜವಾಗ್ಲೂ ಇವತ್ತು ಭಾಳ ಖುಷಿ ಆಗ್ತದೆ. ನಮ್ಮನ್ನು ಟ್ರೈಲರ್ ರಿಲೀಸ್ ಮಾಡಿ, ಆಡಿಯೋ ರಿಲೀಸ್ ಮಾಡಿಕೊಡಿ, ಬರೀ ಇಂಥ ಬರೀ ಇದೇ ಫಂಕ್ಷನ್ ಹೋಗ್ತದೆ. ನಿಜವಾಗ್ಲೂ ಇವತ್ತು ಏನು ಜಾತಸ್ಯ ಅಗರಬತ್ತಿ ರಿಲೀಸ್ ಮಾಡಲಿಕ್ಕೆ ಒಂದು ಖುಷಿ ಅಂದರೆ, ರಾಜೇಶ್ ಕೃಷ್ಣನ್ ಅವ್ರನ್ನ ತುಂಬ ವರ್ಷಗಟ್ಟಲೆ ಆಯಿತು ನೋಡಿ, ಬಟ್ ಇವತ್ತೆಲ್ಲ ಸೇರಿ ನಿಜವಾಗ್ಲೂ ಇವತ್ತು ಈ ಒಂದು ಸಮಾರಂಭಕ್ಕೆ ಸೇರಿಸಿಗೆ ನಮ್ಮ ಹನುಮೇಶ್ ಪಾಟೀಲ್ ಅವ್ರಿಗೆ, ಹಾಗೆಯೇ ಜಾತಸ್ಯ ಈಗಾಗಲೇ ರಾಜೇಶ್ ಕೃಷ್ಣನ್ ಅವರು, ರಮೇಶ್ ಅವರು ಹೇಳಿದರು, ಖಂಡಿತವಾಗ್ಲೂ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆ ಪ್ರಾಡಕ್ಟ್ ಆಗಿ ಬೆಳೀಲಿ ಅಂತೇಳಿ ನೂತನ ನಮಸ್ಕಾರ. ಕಡೆದಾಗಿ ಬೆಂಗಳೂರಿನ ಡಿಸ್ಟ್ರಿಬ್ಯೂಷನ್ ತೆಗೆದುಕೊಂಡಿರುವಂತಹ ನೆರಳು ಮೀಡಿಯಾ ಪ್ರೊಪರೇಟರ್ ಶ್ರೀ ಹನುಮೇಶ್ ಪಾಟೀಲ್ ಹೇಳಿ ಮಾತಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಪ್ರಾಡಕ್ಟ್ ಲಾಂಚ್ ಮಾಡೋಕ್ಕಿಂತ ಮೊದಲೇ ಮಂಜುನಾಥ್ ಸರ್ ನಮಗೆ ತುಂಬ ಪ್ಲಾನ್ಡಲ್ಲಿ ಹೇಳಿ 1.5 years ನನಗೆ ಪ್ಲಾನ್ ಮಾಡಿಕೊಂಡು ಈ ಪ್ರಾಡಕ್ಟ್ನ ಅವ್ರು ಆರ್ಗ್ಯಾನಿಕ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಇದು 1.5 ವರ್ಷದಿಂದ ಡಿಸ್ಕಸ್ ಮಾಡ್ತಾ ಇದ್ವಿ ಸರ್ ನಾವು. ಸೊ ಹಾಗಾಗಿ ಇವಾಗ ಒಂದು ಕಾರ್ಯರೂಪಕ್ಕೆ ಬಂದಿದೆ. ಇವಾಗ ನೆಕ್ಸ್ಟ್ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಷನ್ನು ಬೆಂಗಳೂರಲ್ಲಿ ಎಲ್ಲ ಮಾಲ್ಗಳಲ್ಲಿ ನೆಕ್ಸ್ಟ್ 11ನೇ ತಾರೀಕು ಮೇಲೆ ಎಲ್ಲ ಕಡೆನೂ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಜಾತಸ್ಯ ಅಗರಬತ್ತಿಯನ್ನು ಉದ್ಘಾಟನೆ ಮಾಡಿದಂತಹ ಶ್ರೀ ರಾಜೇಶ್ ಕೃಷ್ಣನ್ ಅವರಿಗೆ ಒಂದು ಗೌರವ ಸಮರ್ಪಣೆ. ಮಂಜುನಾಥ್ ಗುಂಡಾಲ್ ಅವರು, ಗುಂಡಾಲ್ ಬಿಸ್ನೆಸ್ ಡಾಟಾ ಸೊಲ್ಯೂಷನ್ ಸಂಸ್ಥೆಯಿಂದ
ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆ ಸಂಸ್ಥೆಯ ಅಡಿಯಲ್ಲಿ ಜಾತಸಿ ಅಗರಬತ್ತಿ ಮೂಡಿ ಬಂದಿದೆ. ಸೊ ಇದೀಗ ಅವರನ್ನ ಈ ಒಂದು ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸುವಂತಹ ಕಾರ್ಯವನ್ನು ಶ್ರೀ ಮಂಜುನಾಥ್ ಗುಂಡಲ್ ಅವರು ಮಾಡ್ತಾರೆ. ಕೃಷ್ಣಂಗೆ ಕೃಷ್ಣ, ಲಕ್ಷ್ಮಿಗೆ ದುಡ್ಡ ಅಂತ. ಹಾಗೆ ಶ್ರೀ ಭಾಮ ಹರೀಶ್ ಅವರಿಗೂ ಕೂಡ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಜಾತಸಿ ಅಗರಬತ್ತಿಯ ವೆಬ್ಸೈಟ್ ಅನ್ನ ಲಾಂಚ್ ಮಾಡಿದಂತಹ ಶ್ರೀ ಭಾಮ ಹರೀಶ್ ಅವರಿಗೆ ಪ್ರೀತಿಯ ಗೌರವಾರ್ಪಣೆ. ಹಾಗೆ IAS ಅಧಿಕಾರಿಗಳಾದಂತಹ ಶ್ರೀ ರಮೇಶ್ ಸರ್ ಕೂಡ ವೇದಿಕೆ ಮೇಲೆ ಪ್ರೀತಿಯ ಗೌರವಾರ್ಪಣೆ. ಒಂದು ವೇದಿಕೆಯಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ನ ನಿರ್ದೇಶಕರಾದಂತಹ ಶ್ರೀ DS ರಮೇಶ್ ಅವರಿಗೆ ಹೃದಯ ಸ್ಪರ್ಶಿ ಸನ್ಮಾನವನ್ನ ಶ್ರೀ ಮಂಜುನಾಥ್ ಗುಂಡಾಳ್ ಅವರು ತಮ್ಮ ಸಂಸ್ಥೆಯ ವತಿಯಿಂದ ನೆರವೇರಿಸುತ್ತಿದ್ದಾರೆ. ಹಾಗೆ ಬೆಂಗಳೂರಿನ ಡಿಸ್ಟ್ರಿಬ್ಯೂಷನ್ ತೆಗೆದುಕೊಂಡಿರುವಂತಹ ಶ್ರೀ ನೆರಳು ಮೀಡಿಯಾ ಅನ್ಮೇಶ್ ಪಾಟೀಲ್ ಅವರಿಗೆ ವೇದಿಕೆಯಲ್ಲಿ ಗೌರವಿಸಿ ಸತ್ಕರಿಸಲಾಗ್ತಾ ಇದೆ. ಶ್ರೀ ಹನುಮೇಶ್ ಪಾಟೀಲ್ ಅವರಿಗೆ ಗುಂಡಾಲ್ ಬಿಸಿನೆಸ್ ಡಾಟಾ ಸೊಲ್ಯೂಷನ್ಸ್ ನ ಸಂಸ್ಥಾಪಕರಾದಂತಹ ಶ್ರೀ ಮಂಜುನಾಥ್ ಗುಂಡಾಲ್ ಅವರು ರಾಜೇಶ್ ಕೃಷ್ಣನ್ ಅವರು ಅವರಿಗೆ ಅಭಿನಂದಿಸಿ ಗೌರವಿಸುತ್ತಿದ್ದಾರೆ. ಹಾಗೆ ವೇದಿಕೆ ಮೇಲಿರುವಂತಹ ಶ್ರೀ ಭಾಮ ಗಿರೀಶ್ ಅವರಿಗೆ ಪ್ರೀತಿಯ ಸನ್ಮಾನ ಸಂಸ್ಥೆ ವತಿಯಿಂದ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಸಭೆಗೆ ಒಂದು ಕಳೆ ತಂದಂತಹ ಶ್ರೀ ರಾಜೇಶ್ ಕೃಷ್ಣನ್ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಂಸ್ಥೆಯ ಪರವಾಗಿ ನಾನು ತಿಳಿಸ್ತೇನೆ. ಹಾಗೆ ಲೋಕಾರ್ಪಣೆಯನ್ನು ಲಾಂಚ್ ಮಾಡಿದಂತಹ ಅಗಸ್ತ್ಯ ಜಾತಸಿ ಅಗರಬತ್ತಿಯನ್ನು ಶ್ರೀ ಭಾಮ ಹರೀಶ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಯನ್ನು ತಿಳಿಸ್ತೇವೆ. ಹಾಗೆ ರಮೇಶ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಭಾಮ ಗಿರೀಶ್ ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಶ್ರೀ ಅನ್ಮೇಶ್ ಪಾಟೀಲ್ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಇಷ್ಟನ್ನ ರಿಸ್ಕ್ ತಗೊಂಡು ನೀವು ಡಾಟಾ ಅಂದರೆ IT ಲೈನಲ್ಲಿ ಇದ್ರೂ ಕೂಡ ಸಮಾಜಕ್ಕೊಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು, ಆರೋಗ್ಯಪೂರ್ಣವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದೀವಿ ಸರ್. ಅದರಲ್ಲಿ ಯಶಸ್ಸು ನಿಮ್ಮ ಪಾಲಾಗಿರಲಿ, ಯಶಸ್ಸು ನಿಮಗೆ ಬರಲಿ ಅಂತ ಹೇಳಿ ಇಲ್ಲಿರುವ ಪ್ರತಿಯೊಬ್ಬರ ಪರವಾಗಿ ನಾನು ಮನಸ್ಪೂರ್ವಕವಾಗಿ ನಿಮಗೆ ಹಾರೈಸ್ತೀನಿ ಸರ್. ಧನ್ಯವಾದಗಳು. ಅತಿ ಮುಖ್ಯವಾಗಿ ಆರಂಭದಲ್ಲಿ ಹೇಳಿದೆ, ಇಲ್ಲೇನೇ ನಡೀಬೋದು ಪ್ರತಿಯೊಬ್ಬರ ಮನೆಗೆ ಮತ್ತು ಮನಕ್ಕೆ ತಲುಪಿಸುವಂಥವ್ರು ನೀವು ಪತ್ರಕರ್ತ ಮಿತ್ರರು ಮತ್ತು ಮಾಧ್ಯಮದ ಸ್ನೇಹಿತರು. ನಿಮಗೂ ಕೂಡ ಏನೇ ಹೇಳ್ತಾ 5 ಗಂಟೆಗೆ ಇನ್ನೊಂದು ಕಡೆ ಹೋಗ್ಬೇಕು ಎಲ್ಲರೂ ಅಂತ ಹೇಳಿ, ಆದರೂ ಕೂಡ ಏನು ಡಿಮ್ಯಾಂಡ್ ಮಾಡಿದೆ, ಅರ್ಜೆಂಟ್ ಮಾಡಿದೆ, ಒಂದು ಒಳ್ಳೆ ಕೆಲಸಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿದ್ದೀರಿ. ನಿಮಗೂ ಕೂಡ ಅನಂತ ಧನ್ಯವಾದ.